ಬೆಳಗ್ಗೆ ಯಾಕೆಂದ್ರೆ ಅವರು ಮಗದೊಂದು ಆಯಾಮಕ್ಕೆ ಹೋಗ್ತಿದ್ದಾರೆ ಈಗ ಅಂತ ಅನಿಸ್ತದೆ. ಜಾರಿ ನಿರ್ದೇಶನಾಲಯದಿಂದ ವೀರೇನ್ ಖನ್ನಾ ವಿಚಾರಣೆ ಕೂಡ ಮುಕ್ತಾಯ ಆಗಿದೆ. ಸಿಸಿಬಿ ಕಚೇರಿಯಲ್ಲಿ ವೀರೇನ್ ಖನ್ನಾ ವಿಚಾರಣೆ ಆಯಿತು. ಹವಾಲಾ ಹಣದ ಸಾಗಣೆ ಶಂಕೆಯಿಂದ ವಿಚಾರಣೆ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇಡಿ ಎಂಟ್ರಿ ಕೊಟ್ಟರು ಅಂದರೆ ಅಲ್ಲಿ ಇನ್ಯಾವುದೋ ಅಕ್ರಮವಾಗಿರುವ ಆಸ್ತಿನೋ ಹಣನೋ ಏನೋ ಇರಬೇಕು ಅನ್ನೋ ಅರ್ಥಕ್ಕೆ ಬರುತ್ತೆ. ಯಾಕೆಂದರೆ ಜಾರಿ ನಿರ್ದೇಶನಾಲಯ ಅವರೀಗ ಸಿಸಿಬಿ ಕಚೇರಿಗೆ ಬಂದಿದ್ದರು. ಅಲ್ಲಿ ಆರೋಪಿ ನಂಬರ್ 3 ವೀರೇನ್ ಖನ್ನಾ ಆತನನ್ನು ವಿಚಾರಣೆಗೆ ಒಳಪಡಿಸಿದ್ರು. ಹಲವಾರು ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಈ ಕ್ಷಣ ಬರ್ತಿರೋ ನ್ಯೂಸ್ ಪ್ರಕಾರ ಬಿಕಾಸ್ ವೀರೇನ್ ಖನ್ನಾ ಅವ್ರ ಮನೆ ರೇಡ್ ಆದಾಗ ಆತನ ಮನೇಲಿ ನೋಡಿ ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು ದೊಡ್ಡ ಬ್ಯಾಗು, ಇನ್ನೊಂದು ಯಾವುದೋ ವೈಟ್ ಕವರ್ಗಳು ಎಲ್ಲದರಲ್ಲೂ ಹೊತ್ಕೊಂಬಂದಿದ್ರು ಸಿಸಿಬಿ ಆಫೀಸರ್ಸು. ಅದೆಲ್ಲದ್ರ ಬಗ್ಗೆ ಇದೀಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರೆಲ್ಲರೂ ಕೂಡ ಅಧಿಕಾರಿಗಳು ಬಂದು ಬಸವರಾಜ್ ಮತ್ತು ಅವರ ಇಡೀ ತಂಡದವ್ರು ಬಂದು ಎನ್ಕ್ವೈರಿ ಮಾಡಿದ್ರು. ವೀರೇನ್ ಖನ್ನಾನ ವಿಚಾರಣೆ ಮಾಡಿದ್ದಾರೆ. ಈಗ ವಿಚಾರಣೆ ಮುಕ್ತಾಯ ಆಗಿದೆ. ಭಾಳ ಇಂಪಾರ್ಟೆಂಟು ಅಂದರೆ ಕರೆನ್ಸಿಗಳು ಸಿಗ್ತಲ್ಲ ಬೇರೆ ಬೇರೆ ದೇಶದ್ದು, ಇನ್ಯಾವುದೋ ದಾಖಲೆಗಳು, ಅದೆಲ್ಲವನ್ನು ಪರಿಶೀಲನೆ ಅಂತೂ ಮಾಡ್ತಾರೆ. ಏನಾದರೂ ತಪ್ಪಾಗಿದ್ದರೆ ಹಿಂದೆ ಮುಂದೆ ಕಟ್ಟಿಟ್ಟ ಬುತ್ತಿ ಶುರುವಾಯಿತು ಸಂಕಟ. ಬೆಂಗಳೂರಲ್ಲಿ ಕೊಕೇನ್ ಮಾರ್ತಿದ್ದಂತೆ ವಿದೇಶಿಗ ಒಬ್ಬ. ಇಷ್ಟೆಲ್ಲದ್ರ ನಡುವೆ ಇದು ಯಾರೋ ದೊಡ್ಡವರು ಇವರು. ಇಷ್ಟೆಲ್ಲ ನಡೀತಿದ್ರು ಕೂಡ ಅಂಥದ್ದು ಮಧ್ಯೆ ಇನ್ಯಾವ ತಮ್ಮ ವರಸೆ ತೋರ್ಸೋಕೆ ಹೋಗಿದ್ದಾನೆ ಈತ. ವಿದೇಶಿ ಪ್ರಜೆ ನೋಡಿದ್ರೆ ಗೊತ್ತಾಗತ್ತೆ ಇವನು ಯಾರೋ ನೈಜೀರಿಯನ್ನೇ ಇರಬೇಕು ಅಂತ. ನೈಜೀರಿಯನ್ ಪ್ರಜೆನೇ ಅವನು. ಇಫಿಟು ಮಂಡೇ ಈಸ್ ಆತನ ಹೆಸರಿದು. ಐ ರಿಪೀಟ್, ಇಫಿಟು ಮಂಡೇ ಈಸ್ ಅಂತ ಆತನ ಹೆಸರು. ನೈಜೀರಿಯನ್ ಅಲ್ವಾ, ಹಂಗಾಗಿ ಹೆಸರು ಹಿಂಗೆ ಇರುತ್ತೆ. ಸೊ ಬಂದಿದ್ದ ಆರೋಪಿ ಆತ ಕಿಮ್ಸ್ ಕಾಲೇಜು ಮುಂಭಾಗದಲ್ಲಿ ಕೊಕೇನ್ ಮಾರಾಟ ಮಾಡ್ತಿದ್ದಂತೆ. ಬಲೆ ಧೈರ್ಯ ರೀ ಅವನಿಗೆ. ಆರೋಪಿ ಬಳಿ ಇತ್ತು 80,000 ಮೌಲ್ಯದ ಕೊಕೇನ್. ಅದನ್ನೀಗ ವಶಪಡಿಸ್ಕೊಂಡಿದ್ದಾರೆ. ಆರೋಪಿ ವಿರುದ್ಧ NDPS ಕಾಯ್ದೆಯಡಿ ಪ್ರಕರಣ ಈಗ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಸಣ್ಣ ಮೀನುಗಳು